ತಾಲೂಕಿನಾದ್ಯಂತ ಮೊದಲಿಗೆ ಯಾಕಂದರೆ ಮುಂಗಾರು ಮಳೆ ಆರ್ಭಟ ಹೆಚ್ಚಾಗ್ತಾ ಇದೆ, ಅದರಿಂದ ಒತ್ತುವರಿ ಆಗಿರುವ ಒಂದು ರಾಜಕಾಲುವೆಗಳು ಮತ್ತು ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುವ ಜೊತೆಗೆ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಆಗಬೇಕು. ಯಾಕಂದರೆ ಇವತ್ತು ಹಿಂಡಾಗಿ ಓಡಾಡ್ತಾ ಇರ್ತವೆ. ಗಾಳಿ ಕಾಲ ಬಂದೈತಂದರೆ ಆ ನಾಯಿಗಳ ನಿಯಂತ್ರಣ ಇಲ್ತಾ ಇಲ್ಲ. ಮನೆಯಿಂದ ಮಕ್ಕಳು ಒಂದು ಬ್ರೆಡ್ಡನ್ನು ತೊಗೊಂಬಂದರೆ ಸಾಕು, ಆ ಮಗುವನ್ನು ಕಚ್ಚುವಂಥ ಮಟ್ಟಕ್ಕೆ ಬರುತ್ತೆ. ಇನ್ನು ಅಂದರೆ ಹಿರಿಯರು 60 ವರ್ಷ ಆದವರು ಸಹ ಈ ಬೀದಿಗಳಲ್ಲಿ ಓಡಾಡ್ತಾಕಲ್ಲ. ಅದು ಹೆಣ್ಣುಮಕ್ಕಳು ಸಹ ಏನಾರ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಹೋದರೆ ಅವು ಅಟ್ಟಾಡಿಸ್ಕೊಂಡು ಹೋಗಿ ಅದನ್ನು ಕಿತ್ಕೊಂಡು ಅವ್ರ ಮೇಲೆ ದಾಳಿ ಮಾಡೋಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ಕೋಳಿ ತ್ಯಾಜ್ಯ ಇರ್ಬೋದು, ಮತ್ತಿತರ ಮಟ್ಟದ ಯಾವುದೇ ತ್ಯಾಜ್ಯ ಇರ್ಬೋದು, ಅದು ಸಮರ್ಪಕವಾಗಿ ಎಲ್ಲಂದ್ರೆ ಅಲ್ಲಿ ಸುರಿತಾ ಇದ್ದಾರೆ. ಅದನ್ನು ಆಹಾರಕ್ಕಾಗಿ ಹುಡ್ಕೊಂಡು ಹೋಗೋಂಥ ಈ ಬೀದಿ ನಾಯಿಗಳು ಅಲ್ಲಿ ಬರುವಂಥ ಮಕ್ಕಳು ಮತ್ತು ಹಿರಿಯರು ಮಹಿಳೆಯರ ಮೇಲೆ ಏನು ದಾಳಿ ಮಾಡ್ತದೆ, ಅದರಲ್ಲಿ ನಿಯಂತ್ರಣಕ್ಕೆ ಒಂದು ತಂಡನ ರಚನೆ ಮಾಡಿ ಅಂತೇಳಿ ನಾವು ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಇವರಿಗೆ ಪುರಸಭೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಇಲ್ಲ DC ಅವರು ಸಹ ಇದರ ಬಗ್ಗೆ ಗಂಭೀರವಾಗಿ ತಗೋಬೇಕಂತ ಹೇಳಿದರೆ, ನಮ್ಮ ಒಂದು ನಗರದ ಪುರಸಭೆಯಲ್ಲೂ 15 ಲಕ್ಷ ರೂಪಾಯಿ ಹಣ ಇದೆ, ಅದನ್ನು ನಾವು ನಾಯಿಗಳ ಒಂದು ಹಿಡಿಯೋದಕ್ಕೆ ಉಪಯೋಗಿಸ್ತೀವಿ, ಜನಸಾಮಾನ್ಯರಿಗೆ ನಾಯಿಗಳಿಂದ ರಕ್ಷಣೆ ಕೊಡ್ತೀವಿ ಅಂತೇಳಿ ಭರವಸೆ ಕೊಡ್ತಾರೆ. ಅವರ ಭರವಸೆ ಮೇರೆಗೆ ನಾವು ಮನವಿ ಕೊಟ್ಟು ಬಂದಿದ್ದೀವಿ. ಮನವಿಯನ್ನು ಸ್ಪಂದಿಸ್ತಾ ಅದೇ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಆ ಬೀದಿ ನಾಯಿಗಳ ಸಮೇತ ನಾವು ಪುರಸಭೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ಪುರಸಭೆ ಅಧಿಕಾರಿಗೆ ಎಚ್ಚರಿಕೆ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಟೆಂಡರ್ ಥರ ರೆಡಿ ಮಾಡ್ತೀವಿ. ಟೆಂಡರ್ನ DC ಹೋದಾಗ ಏನಾಗುತ್ತೆ, ನನಗೆ ಗೌರ್ಮೆಂಟ್ ಸರ್ಕಾರ ಇಶ್ಯೂ ಮಾಡಿದ್ದಾರೆ, ಕಮಿಟಿ ಮಾಡಿಬಿಟ್ಟು ಕಮಿಟಿಯಲ್ಲಿ ಮೆಂಬರ್ಸ್ ಮಾಡಿದ್ದಾರೆ. ಅದೇ ಡಿಪಾರ್ಟ್ಮೆಂಟ್ ಕಲ್ಚರ್ ಕೊಟ್ಟಿರ್ತೀವಿ, ಆಚೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದು ಕಮಿಟಿ ಅಪ್ರೂವ್ ಮಾಡಿಕೊಂಡು ಇದು ಮಾಡಿದ್ದಾರೆ. DC ಅವರು ನಿನ್ನೆ ಇಮಿಡಿಯೇಟ್ PDL ಇಮಿಡಿಯೇಟ್ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಕರೆದು ಈ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಡಿಸಿಷನ್ ತಗೊಳ್ತಾರೆ, ಏನು ಮಾಡಿದ್ದಾರೆ ಅಷ್ಟೇ. ನಾನು ಆಲ್ರೆಡಿ ಟೆಂಡರ್ ಕರೆದಿದ್ದೀನಿ 15 ಲಕ್ಷಕ್ಕೆ. ಇವಾಗ ಟೆಂಡ್ರು ಮೋಸ್ಟ್ಲಿ ಅಪ್ರೂವ್ ಆಗಲ್ಲ, ಯಾಕೆಂದರೆ DC ಅವ್ರು ಕಮಿಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ DC ಅವ್ರ ಕಮಿಟಿ ಏನು ಡೈರೆಕ್ಷನ್ಸ್ ಅಂತ ನೋಡ್ತೀನಿ. ಅದನ್ನು ಇಮಿಡಿಯೇಟ್ ಹೇಳ್ತೀನಿ. ನೀವು ಬೇಕಾದ್ರೆ ಬನ್ನಿ, ನನಗೆ ಸರ್ಕಾರ ಬರ್ತೀನಿ ಕೊಡಿ, ನಾನು ಆಕ್ಷನ್ ತಗೊಳ್ತೀನಿ. ಬಂದ ತಕ್ಷಣ ಫಸ್ಟ್ ಕೇಳಿದ್ರೆ ಬನ್ನಿ.